ಭಾರತ್ ಮಾತಾ ಕಿ ಜೈ. ಪೊಲೀಸರಿಗೆ ದುಂಡಾವರ್ತನೆ ಮಾಡಿದಂತ ಗೂಂಡಾಗಳಿಗೆ ಬಂಧಿಸಿ 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 ಧಿಕ್ಕಾರ. ಬಂಧಿಸಿ ಬಂಧಿಸಿ ಗಲಭೆಕೋರರನ್ನು ಬಂಧಿಸಿ. ಇವತ್ತೊಂದು ದಿನ ಕಾಯ್ತೀವಿ, ನಾಳೆ ನಾಡಿದ್ದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒಳಗೆ ಉಳಿಯೋರನ್ನ ಮಾಡಿ ಅಂತ, ಇಲ್ಲಾಂದರೆ ನಾವು ಅವ್ರಿಗೆ ಮುಂದಿನ ಕ್ರಮಕ್ಕೆ ನಾವು ಖಂಡಿತ ತಯಾರಿ ಮಾಡ್ತೀವಿ. ತುಂಬ ಕಷ್ಟ ಇದೆ ಮಹಿಳೆಯರಿಗೆ. ಏನಂತಂದರೆ ದಾವಣಗೆರೆಯಲ್ಲಿ ಗುಂಡಗಳ ಹಾವಳಿ ಹೆಚ್ಚಾಗಿದೆ, ಮಹಿಳೆಯರಿಗೆ ರಕ್ಷಣೆ ಇಲ್ಲ. ನಮ್ಮ ದಾವಣಗೆರೆ ಉಸ್ತುವಾರಿ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರು ಅವರ ಆಪ್ತರೇ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಜನ ಭಾಗಿಯಾಗಿದ್ದಾರೆ. ಹಾಗಾಗಿ ನಮ್ಮ ದಾವಣಗೆರೆಗೆ ಮಹಿಳೆಯರಿಗೆ ರಕ್ಷಣೆ ಬೇಕು. ರಕ್ಷಣೆ ಇಲ್ಲ ಅಂದರೆ ಹೆಂಗದು? ಒಬ್ಬರು ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೆಣ್ಣಲ್ವಾ, ಅವರಿಗೂ ಈಗ ಆಗಿರೋದೆಲ್ಲ ಗೊತ್ತು. ಅದ್ರ ಬಗ್ಗೆನಾದರೂ ಏನಾದರೂ ಒಂದು ಸುಳಿವು ಕೊಡ್ತಾ ಇಲ್ಲ ಅವರು ಸುಮ್ಮನಿದ್ರೆ ಹೆಂಗೆ? ಹಾಗಾಗಿ ನಮ್ಮ ಮಹಿಳಾ ಮೋರ್ಚಾದಿಂದ ಈ ದಿನ ಎಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಅವನು ಗುಂಡಾಗಿರಿ ಮಾಡ್ತಾ ಇರೋನು ಅವ್ರ ತಾಯಿನೂ ಹೆಣ್ಣೆ, ಅವ್ರ ಹೆಣ್ಣಿಂದನೇ ಬಂದಿರೋದು. ಅವನೇನು ಹಂಗೆ ಉದ್ಭವ ಆಗಿಲ್ಲ. ಆದ್ರೂ ಹೆಣ್ಣು ಮಕ್ಕಳ ಬಗ್ಗೆ ಆ ಥರ ಅಸಭ್ಯವಾಗಿ ಮಾತಾಡೋದು, ಕೈ ಮಾಡೋದು, ಪೊಲೀಸ್ ಮೇಲೆ ದೌರ್ಜನ್ಯ ಮಾಡ್ತಾರೆ ಅವರು. ಮಾಮೂಲಿ ಇರೋಂಥ ಜನಗಳ ಮೇಲೆ ಮಾಡ್ದಲೇ ಇರ್ತಾರೆ ಅವರು. ಹಾಗಾಗಿ ಈ ಒಂದು ಪ್ರತಿಭಟನೆ ಮಾಡ್ತಿದ್ದೀವಿ. ಅವರು ಈ ದಿನಗಳಲ್ಲಿ ಎಚ್ಚೆತ್ಕೊಳ್ಳಲಿಲ್ಲ ಅಂದರೆ ನಾವಿನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ. ಮಹಿಳಾ ಮೋರ್ಚಾದಿಂದನೇ ಉಗ್ರವಾದ ಹೋರಾಟ ಮಾಡ್ತೀವಿ. ಇಲ್ಲ ಅಂದರೆ ನಾವು ಎಸ್ ಮಲ್ಲಿಕಾರ್ಜುನ್ ಆಪ್ತಾರಲ್ಲ, ಅವ್ರ ಮನೆಗೆ ಮುತ್ತಿಗೆ ಹಾಕ್ತೀವಿ. ಅದಂತೂ ಖಂಡಿತ. ಎಲ್ಲರಿಗೂ ದಾವಣಗೆರೆಯಲ್ಲಿ ರಕ್ಷಣೆ ಬೇಕು, ನಮ್ಮ ಕರ್ನಾಟಕದಾಗೆ ರಕ್ಷಣೆ ಬೇಕು ಹೆಣ್ಮಕ್ಳಿಗೆ. ಎಷ್ಟು ಸಚಿವರ ಮೇಲೆ ಅವ್ರು ಆಗ್ತಾರೆ ಅಲ್ವಾ, ಅವರೆಲ್ಲರೂ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಈಗ ಯಾರ್ಯಾರು ಅರೆಸ್ಟ್ ಆಗಿದ್ದಾರೋ, ಡ್ರಗ್ಸ್ ಮಾಫಿಯಾ, ಅಕ್ಕಿ ಮಾಫಿಯಾ, ಗುಂಡಾಗಿರಿ ಮತ್ತು ಇವೆಲ್ಲ ಮಾಡಿದ್ದಾರೆ ಅಂದಮೇಲೆ ನಾವು ಅವ್ರ ಮನೆ ಮೇಲೆ ಮುತ್ತಿಗೆ ಹಾಕಬೇಕು. ಅವಾಗ ಆದರೂ ಅವರು ಹೆಣ್ಮಕ್ಳ ಮೇಲೆ ರಕ್ಷಣೆ ಕೊಡೋಕ್ಕೆ ಎಚ್ಚೆತ್ಕೊಳ್ತಾರೆ ಅಂತೇಳಿ ನಾನು ಹೇಳ್ಬೇಕು. ಸರಿ, ಒಂದು ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇಡೀ ಹೆಣ್ಣು ಕುಲಕ್ಕೆ ಒಂದು ಅವಮಾನ. ಅಧಿಕಾರಿ ವರ್ಗ ಅನ್ನೋದನ್ನ ಜೊತೆಗೆ ಒಬ್ಬ ಮಹಿಳಾ ಅಧಿಕಾರಿಗೆ ರಕ್ಷಣೆ ಇಲ್ದಂಗೆ ಅವನು ಅವರ ಗುಪ್ತಾಂಗಕ್ಕೆ ಹೊಡಿತಾನೆ, ಅವರ ಎದೆಗೆ ಕೈ ಇಡ್ತಾನೆ ಅನ್ನೋದಾದ್ರೆ ಇವನು ಎಷ್ಟು ಉದ್ದಟತನದಲ್ಲಿ ಈ ಒಂದು ತಾಲಿಬಾನಿ ವ್ಯವಸ್ಥೆಗೆ ನಮ್ಮ ಕರ್ನಾಟಕವನ್ನು ತಗೊಂಡು ಹೋಗ್ತಿದ್ದಾರೆ ಅನ್ನೋದು ನಾವು ಗಂಭೀರವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಸರ್. ಮಹಿಳಾ ಆಯೋಗದ ಅಧ್ಯಕ್ಷರೇನಿದ್ದಾರೆ ಅವರು ಕೇವಲ ಫೇಸ್ಬುಕ್ಕಿಗೆ, ಟ್ವಿಟರ್ಗಳಿಗೆ, ಮಾಧ್ಯಮಗಳಿಗೆ ಅಷ್ಟೇ ಸೀಮಿತರಾಗಿದ್ದಾರೆ ಹೊರತು ಯಾವುದೇ ಬೀದಿಗಿಳಿದು ಹೋರಾಟ ಮಾಡುವಂತ ಈ ತರದ ಅಧಿಕಾರಿಗಳಿಗೆ ತೊಂದರೆಯಾದಾಗ ಒಂದು ಸಣ್ಣ ಹೇಳಿಕೆಯನ್ನು ಕೂಡ ಕೊಡದೇ ಇರುವಂತಹ ಮಾನಸಿಕ ಅಸ್ವಸ್ಥರು ಅಂದ್ರೂ ತಪ್ಪಿಲ್ಲ ಸರ್. ಆ ತರದ ವ್ಯವಸ್ಥೆನ ಇವತ್ತು ಕರ್ನಾಟಕ ನಾವು ನೋಡುವಂತ ದುಸ್ಥಿತಿಗೆ ಬಂದಿದ್ದೀವಿ ಸರ್. ಖಂಡಿತವಾಗ್ಲೂ ಮಹಿಳಾ ಆಯೋಗಕ್ಕೆ ಆಗ್ರಹ ಮಾಡೋದಿಷ್ಟೇ, ತಾವು ಈ ಕೂಡಲೇ ಇರತಕ್ಕಂತ ಅಷ್ಟು ಜನರನ್ನ ಬಂಧಿಸೋದಕ್ಕೆ SP ಅವರಿಗೆ ಸೂಚನೆಯನ್ನು ಕೊಡಬೇಕು, ಜಿಲ್ಲಾ ಆಡಳಿತಕ್ಕೆ ಸೂಚನೆಯನ್ನು ಕೊಡಬೇಕು, ಹಾಗೆ ಅವ್ರನ್ನ ಗಡೀಪಾರು ಮಾಡಬೇಕು. ಅವರ ವಿರುದ್ಧ ಗಂಭೀರವಾದ ಆರೋಪಗಳನ್ನ ಹಾಕಿ ಅವರ ಮೊಬೈಲ್ನ ಕಸ್ಕೊಂಡಿದ್ದಾರೆ, ಅವರಿಗೆ ಹೊಡಿಬಾರದ ಜಾಗಕ್ಕೆ ಹೊಡೆದಿದ್ದಾರೆ. ಒಬ್ಬ ಹೆಣ್ಮಕ್ಳಾಗಿ ನಾವು ಹೇಳ್ಕೊಳಕ್ಕೆ ಮುಜುರ ಆಗುವಂತಹ ಪರಿಸ್ಥಿತಿಯಲ್ಲಿ ಆ ಹೆಣ್ಮಗಳು ತನ್ನ ಶಕ್ತಿಯುತವಾಗಿ ತನ್ನ ಬಲವನ್ನ ಪ್ರದರ್ಶಿಸಿ ತನ್ನ ಕರ್ತವ್ಯವನ್ನ ನಿರ್ವಹಿಸಿದರೆ ಅವರಿಗೆ ಇಡೀ ಮಹಿಳಾ ಮೋರ್ಚಾ ತಂದ, ಇಡೀ ದಾವಣಗೆರೆ ಹೆಣ್ಮಕ್ಳು ಕೂಡ, ಕರ್ನಾಟಕದ ಹೆಣ್ಮಕ್ಳು ಕೂಡ ಅವ್ರ ಜೊತೆಗೆ ನಾವು ನಿಂತ್ಕೋತೀವಿ ಸರ್. ಅವ್ರು ನಾಳೆ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು, ಮತ್ತೊಂದು ಮಾಡೋದು, ಒತ್ತಡ ಬಂದ್ರು ಕೂಡ ಯಾವುದೇ ಒತ್ತಡಕ್ಕೆ ಮಣಗಾಗದೆ ಇಂಥ ದಕ್ಷ ಅಧಿಕಾರಿಗಳನ್ನ ನಾವು ದಾವಣಗೆರೆಯಲ್ಲಿ ಉಳಿಸ್ಕೋಬೇಕು ಅನ್ನೋದು ನಮ್ಮ ಆಗ್ರಹ ಸರ್. ನಾಚಿಕೆ ಆಗಬೇಕು ಸರ್. ಸರ್ ಅವರಿಗೆ ನಾವು ನಮ್ ಸಾಂತ್ವನ ಹೇಳಿದೀವಿ ಸರ್. ನಿಮ್ಮ ಜೊತೆಗೆ ಇಡೀ ನಾಗರಿಕ ಜನ ಇದ್ದಾರೆ, ಮಹಿಳಾ ಮೋರ್ಚಾ ತಂಡ ಇದೆ ಅಂತಕ್ಕಂಥ ಒಂದು ಸಾಂತ್ವನದ ಮಾತುಗಳನ್ನ ನಾವು ಆಡಿದೀವಿ. ಸನ್ಮಾನ್ಯ ಸಚಿವರಲ್ಲಿ ನಾ ಒಂದು ಕೇಳ್ತೀನಿ, ಈ ಗೂಂಡಾವನ್ನ ಏನು ಇದಾನೆ ಅವನ ಹುಸೇನು ಮತ್ತೆ ಅವರ ಸಹಚರನ ಬಂಧಿಸ್ಲಿಕ್ಕೆ ಹೋದಾಗ ಅವನೊಂದು ಮಾತನ್ನ ಹೇಳ್ತಾನೆ, ನಿಮ್ಮನೆ ಹೆಣ್ಮಕ್ಳ ಮೇಲೆ ಕೈ ಹಾಕಿದೀವೇನೋ ಅಂತ ಹೇಳ್ತಾನೆ. ಎಷ್ಟು ಉದ್ದಟತನದ ಮಾತು. ನಿಮ್ಮ ಹೆಣ್ಮಕ್ಳಿಗೆ ಮಾತಾಡ್ತಾರೆ ಅನ್ನೋದಾದ್ರೆ ನೀವೇನು ಎಲ್ಲಿ ತನಕ ಬಿಡ್ಕಂತೀರ ಅವ್ರನ್ನ? ನಾಳೆ ಇದಂತ ನಿಜವಾಗ್ಲೂ ನಿಮಗೆ ನೈತಿಕತೆ ಇದ್ರೆ ಯಾವುದೇ ಕಾರಣಕ್ಕೂ ಅವ್ರನ್ನ ರಕ್ಷಣೆ ಮಾಡಬಾರ್ದು. ಮುಲಾಜಿಲ್ದೆ ಅವ್ರನ್ನೆಲ್ಲ ಒದ್ದು ಒಳಗೆ ಹಾಕಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತ ನಾವು ಮಹಿಳಾ ಮೋರ್ಚಾ ತಂಡ ಖಂಡಿತವಾಗ್ಲೂ ಆಗ್ರಹಿಸ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಮಾಡ್ಲೇ ಇಲ್ಲ ಅಂದ್ರೆ ನಾವು ಕೂಡ ಬೀದಿಗಿಳಿದು ರಸ್ತೆಗಳಲ್ಲಿ ಹೋರಾಟ ಮಾಡೋದಂತೂ ಶತಸಿದ್ಧ ಸರ್. ಹಾಗಿದ್ರೆ ಅವರಿಗೆ ಗಾಯತ್ರಿ ಅವರು ಮಹಿಳೆ ಅನ್ನೋದು ಅರಿವಿಲ್ವಾ? ಆಗಿದ್ರೆ ಅವ್ರೇನು ಇನ್ನು
ಯಾವ ಹೋರಾಟ ಮಾಡ್ತಾರೆ ಸರ್? ಈಗ ಹಾರಾಟ ಮಾಡಿರೋರ್ನ ಒಳಗೆ ಹಾಕಿದ್ರೆ ಅದೇ ದೊಡ್ಡ ಹೋರಾಟ ಅವ್ರದ್ದು. ಹೋರಾಟಗಾರರಿಗೆ ಬೆಂಬಲವಾಗಿ ನಿಂತ್ಕೊಂಡ್ರು ಅದೇ ಅವ್ರು ಮಾಡುವಂತ ದೊಡ್ಡ ಬೆಂಬಲ. ಹುಸೇನಿಗೆ ಒಳಗಾಕಕ್ಕೆ ಹೇಳಿ, ಯಾಕಂದ್ರೆ ಯೂನಿಫಾರ್ಮ್ ಅಲ್ಲಿ ಇರ್ತಕ್ಕಂಥ ಸಿಪಿಐ ಅಧಿಕಾರಿಗೆ ಸರ್ ಮುಂದೆ ಚೂಟೋದು ತೂಗೋದು ಎರಡೂ ಮಾಡಬಾರ್ದು ಸರ್. ಸಚಿವರು ಮುಂದ್ಗಡೆ ಮಾಧ್ಯಮಗಳಿಗೆ ಹೇಳುವಾಗ ನಮ್ದೇನು ಇಲ್ಲ ಅಂತ ಹೇಳ್ತಾರೆ, ನಾವು ಅದನ್ನು ಗೌರವಿಸ್ತೀವಿ, ಆ ಮಾತನ್ನ ಒಪ್ಕೋತೀವಿ. ಆದ್ರೆ ಹಿಂದ್ಗಡೆ ತೂಗಿಸುವಂತ ಕೆಲಸವನ್ನು ಕೂಡ ಅವ್ರು ಮಾಡಬಾರ್ದು. ಇದು ನಮ್ಮ ಆಗ್ರಹ. ಯಾಕಂದ್ರೆ ಅವ್ರು ಬೆಂಬಲವಾಗಿ ಇರೋದಕ್ಕೆ ತಾನೇ ಇವ್ರು ಇಷ್ಟೊಂದು ಹಾರಾಡ್ತಿರೋದು. ಈಗೇನು ಬಂಧನ ಆಗಿದೆ ದಾವಣಗೆರೆಯಲ್ಲಿ, ಇತ್ತೀಚೆಗೆ ನಡೆದಿರ್ತಕ್ಕಂಥ ಎಲ್ಲಾ ಬಂಧನಗಳನ್ನು ನೋಡಿ ಎಲ್ಲರೂ ಅವ್ರ ಆತ್ಮೀಯ ವಲಯದಲ್ಲಿ ಇರ್ತಕ್ಕಂಥವ್ರೆ. ಮತ್ತೆ ಅವ್ರಿಗೆ ಅಷ್ಟು ಕೂಡ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಅಂದ್ರೆ ಇವ್ರು ಮಾಡ್ತಕ್ಕಂಥ ಅಕ್ರಮಗಳ ಬಗ್ಗೆ, ಇವ್ರು ಮಾಡ್ತಕ್ಕಂಥ ದಂಧೆಗಳ ಬಗ್ಗೆ ಅವರಿಗೆ ಮಾಹಿತಿ ಇರೋದಿಲ್ವಾ? ಮಾಹಿತಿ ಇಲ್ಲ ಅನ್ನೋದಾದ್ರೆ ಸುರಕ್ಷತೆ ಬಗ್ಗೆ ಹೇಗೆ ಮಾಹಿತಿ ಇರತಕ್ಕಂಥದ್ದು ಕೂಡ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಇಡೀ ಜಿಲ್ಲೆಯ ಸುರಕ್ಷತೆಯ ಬಗ್ಗೆ, ಅವರ ಇಲಾಖೆಯ ಸುರಕ್ಷತೆ ಬಗ್ಗೆ ಕರ್ನಾಟಕದ ಜನತೆಗೆ ಅವ್ರು ಉತ್ತರ ಕೊಡಲೇಬೇಕಾಗತ್ತಲ್ವಾ? ಅದನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ. ಯಾವುದೇ ರೀತಿಯಾದಂಥ ಮಗುನ ಚೂಟೋದು, ತೊಟ್ಲನ್ನ ತೂಗುವಂತ ಎರಡೂ ಕೆಲಸ ಮಾಡ್ದೇನೆ ನಿಷ್ಠುರವಾಗಿ ಇಂಥದನ್ನ ವಿರೋಧಿಸಬೇಕು ಅಂತ ನಾವು ಆಗ್ರಹ ಪಡಿಸ್ತೀವಿ. ಜಯಮ್ಮ HC ಅಂತ ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷ ಸರ್. ಧನ್ಯವಾದ. ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾದಿಂದ ಆಯೋಜಿಸಿದ ಒಂದು ಪ್ರತಿಭಟನೆ ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ಈ ದಿನ ಅಯೂಬ್ ಪೈಲ್ವಾನ್ ಅವರ ಮಗ ಹುಸೇನ್ ಅವರು ಒಂದು ಯೂನಿಫಾರ್ಮ್ ಹಾಕಿರ್ತಕ್ಕಂಥ ಮಹಿಳೆ, ನಮ್ಮ CPI ಮಹಿಳೆ ಗಾಯತ್ರಿ ಮೇಡಮ್ನವರಿಗೆ ಅವ್ರು ಯಾವ ರೀತಿ ಅವರಿಗೆ ಎದೆ ಮುಟ್ಟೋ ರೀತಿ ಯಾವ ರೀತಿ ಮಾಡಿದ್ರು, ಅದೇ ರೀತಿನೇ ಅವ್ರ ತಾಯಿಗೆ ಯಾರು ಮುಟ್ಟಿದ್ರೆ ಸುಮ್ಮನೆ ಇರ್ತಿದ್ರು ಅವ್ರ ಮನೆಯಲ್ಲಿ? ಯಾಕೆ ಅವ್ರ ಮನೇಲಿ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಯಾರು ಇಲ್ವಾ? ಈ ಸರ್ಕಾರ ನೋಡ್ಕೊಂಡು ಸುಮ್ಮನೆ ಕೂತಿದ್ಯಾ? ಯಾಕೆ ನಮಗೆ ಮುಂದೆ ಈಗಿನ ವಾತಾವರಣದಲ್ಲಿ 50-50 ಇದೆ, ಮಹಿಳೆಯರಿಗೆ 50-50, ಜೆಂಟ್ಸಿಗಿದೆ. ಈ ವಾತಾವರಣದಲ್ಲಿ ನಾವು ಮಹಿಳೆಯರಿಗೆ ಕಾಲೇಜಿಗೆ ನಾವು ಹೊರಗಡೆ ಇರ್ತಕ್ಕಂಥ ಜನ ಏನ್ ಮಾಡ್ಬೇಕು? ಇದನ್ನ ಅಧಿಕಾರಿಗಳು ಸ್ವಲ್ಪ ಯೋಚನೆ ಮಾಡಿಕೊಂಡು, ಈಗಿರ್ತಕ್ಕಂಥ ಜಿಲ್ಲಾ ಮಂತ್ರಿಗಳು ಯೋಚನೆ ಮಾಡಿ, ಈಗ ಹೊರಗಡೆ ಇವಾಗ ಕಾಲೇಜಿಗಾಗ್ಲಿ ಸರ್ವತ್ತಲ್ಲಾಗ್ಲಿ, ಈಗ ನಮ್ಮ ಗಾಂಧೀಜಿಯವರು ಸುಮಾರು ಈಗ 17 ನಾವು ಈಗ ಗಾಂಧಿ ಸ್ವತಂತ್ರ ಬಂದಾಗಿನಿಂದನೂ ಕೂಡ ನಾವು ಸ್ವತಂತ್ರವಾಗಿ ಓಡಾಡ್ತಿದೀವಿ ಅಂತ ಹೇಳ್ತಾರೆ. ಮಧ್ಯರಾತ್ರಿ 12 ಗಂಟೆಗೆ ಓಡಾಡ್ತಿದೀವಿ ಅಂತ ಹೇಳ್ತಾರೆ. ಮಧ್ಯರಾತ್ರಿ 12 ಓಡಾಡೋಕಿನ ಬೆಳಗ್ಗೆನೆ 12 ಗಂಟೆಗೆ ಈ ರೀತಿ ಆಗ್ತಾ ಇದೆಯಲ್ಲ ಇಲ್ಲಿ ದಾವಣಗೆರೆಯಲ್ಲಿ. ಇದಕ್ಕೆ ಯಾರು ಹೊಣೆ? ಪೊಲೀಸರಿಗೆ ರಕ್ಷಣೆ ಇಲ್ಲ ಅಂದ್ರೆ ನಮಗೇನ್ ರಕ್ಷಣೆ ಇದೆ ಇಲ್ಲಿ? ಮಹಿಳೆಯರಿಗೆ ಏನ್ ರಕ್ಷಣೆ? ನಾವ್ ಯಾರಿಗೆ ಕೇಳ್ಬೇಕು ರಕ್ಷಣೆನ? ಹಾಗಾಗಿ ದಯವಿಟ್ಟು ಯಾರೇ ಆಗಿರ್ಲಿ ಕೂಡ ಈಗ ಅಧಿಕಾರಿಗಳು, ಈಗ ನಮ್ಮ SP ಮೇಡಮಿಗೆ ನಾನು ಒಂದೇ ಕೇಳೋದು, ಏನೇ ಆದ್ರೂ ಕೂಡ ನಮ್ಮ ಗಾಯತ್ರಿ ಮೇಡಮ್ ಜೊತೆಗೆ ನಿಂತಿದ್ದು ಅವರಿಗೆ ನೀವು ಒಂದು ಇದನ್ನ ಸಹಕಾರ ಕೊಡ್ಬೇಕಾಗಿ ತಮ್ಮಲ್ಲಿ SP ಮೇಡಮ್ ಅಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾವುದೇ ಅಧಿಕಾರ ಆಮಿಷಕ್ಕೆ ಒಳಗಾಗ್ದಲೆ ಮೇಡಮ್ ಇದನ್ನ ಕಾರ್ಯರೂಪಕ್ಕೆ ತಗೊಂಬನ್ನಿ ಅಂತ ಹೇಳ್ತಾ ಇದ್ದೀನಿ. ಚೇತನಾ ಶಿವಕುಮಾರ್, ಸಮಾಜ ಸೇವಕರು.